ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ನಿಮ್ಮ PHP. ನಾನು ಈ ವಿಡಿಯೋದಲ್ಲಿ DSAದು 12th ಪ್ರೋಗ್ರಾಮ್ ಬಗ್ಗೆ ಹೇಳ್ಕೊಡಲು ಹೊರಟಿದ್ದೇನೆ. ಇದು ತುಂಬ ಸಿಂಪಲ್ ಆಗಿರೋ ಪ್ರೋಗ್ರಾಮ್, ಆದರೆ ತುಂಬ ಜನ ಕಷ್ಟ ಅಂತಿದ್ರು. ಸೊ ಅದಕ್ಕೆ ಎಲ್ಲರಿಗೂ ಈಸಿ ಆಗಲಿ ಅಂತ ನಾನು ನಿಮಗೆ 12th ಪ್ರೋಗ್ರಾಮನ್ನು ಹೇಳ್ಕೊಡುತ್ತಿದ್ದೇನೆ. ಇವಾಗ ಡೈರೆಕ್ಟಾಗಿ ಟೈಮ್ ವೇಸ್ಟ್ ಮಾಡೋದಿಲ್ಲ, ಡೈರೆಕ್ಟಾಗಿ ಕ್ವಶನ್ ಓದ್ತೇನೆ, ಆನ್ಸರ್ ಹಿಂಗೆ ಅದು ಪ್ರೋಗ್ರಾಮ್ ಹೇಗೆ ಬರೆಯೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ, ಆಯಿತಾ. ಗಿವನ್ ಎ ಫೈಲ್ ಆಫ್ ಎನ್ ಎಂಪ್ಲಾಯ್, ಇದು ಕ್ವಶನ್. ರೆಕಾರ್ಡ್ಸ್ ವಿತ್ ಎ ಸೆಟ್ ಆಫ್ ಆಫ್ ಕೀಸ್ 4 digits which uniquely determine the records in file. Assume that file F is maintained in memory by the hash table of M memory locations with L as the set of memory address, 2 digits of locations in HT. Let the keys in K and address in L are integers. Design and develop a program to see that uses hash function, ಆಯಿತಾ. H K to L as H of K is equals to K mod M reminder method. ಇದೆಲ್ಲ ನಾನು ನಿಮಗೆ ಹೇಳ್ತೀನಿ, ಇದೆಲ್ಲ ಬೇಕಿಲ್ಲ. ಡೈರೆಕ್ಟ್ ಪ್ರೋಗ್ರಾಮ್ಗೆ ಹೋಗು ಬನ್ನಿ, ಆಯಿತಾ. ಇವಾಗ ಡೈರೆಕ್ಟ್ ಪ್ರೋಗ್ರಾಮ್ ಫಸ್ಟಿಗೆ ಏನೇನು ಬರೀತಾರೆ, STD ಹ್ಯಾಶ್ ಇನ್ಕ್ಲೂಡ್ STD ಇದಕ್ಕೆ ಅಂದರೆ ಇನ್ಪುಟ್ ಮತ್ತು ಔಟ್ಪುಟ್ಗೆ. ಇವೆಲ್ಲ ನೀವೇನು ಯಾವ ಕಟ್ಕೋಬೋದು ತಾನೆ. ಮತ್ತು ಇನ್ನೊಂದು ಹ್ಯಾಶ್ ಇನ್ಕ್ಲೂಡ್ ಸ್ಟ್ರಿಂಗ್ ಡಾಟ್ H, ಓಕೆನಾ. ಸ್ಟ್ರಿಂಗ್ ಡಾಟ್ H ಹ್ಯಾಸ್ ಡಿಫೈನ್ ಮ್ಯಾಕ್ಸ್ ಆ್ಯಡರ್ 100, ಅಂದರೆ ನೀವು ಮ್ಯಾಕ್ಸ್ ಆ್ಯಡರ್ ಅನ್ನೋ ಹೆಸ್ರಿಗೆ 100 ಅಂತ ನಂಬರ್ ಕೊಡ್ತೀರಾ. ಅದನ್ನು ಡಿಫೈನ್ ಅಂದರೆ ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗಿರುತ್ತೆ. ಇದು ಪ್ರೋಗ್ರಾಮ್ ಫುಲ್ಲು ಮ್ಯಾಕ್ಸ್ ಆ್ಯಡರ್ ಅಂದರೆ 100 ಅಂತ ಅರ್ಥ ಆಗುತ್ತೆ, ಓಕೆನಾ, ಪ್ರೋಗ್ರಾಮ್ಗೆ. ನೆಕ್ಸ್ಟು ಯೂಸರ್ ಡಿಫೈನ್ ಡಾಟಾ ಟೈಪ್ನ ಇದು ಮಾಡ್ತೀರಾ, ಅಂದರೆ ಸ್ಟ್ರಕ್ಟ್ ಯೂಸ್ ಮಾಡ್ತೀರಾ. ಸ್ಟ್ರಕ್ಟ್ ಎಂಪ್ಲಾಯ್ ಜಾಸ್ತಿ ಐತಲ್ಲ. ಇದು ನಾನು ಚೆನ್ನಾಗಿ ರೇಸ್ ಮಾಡ್ಬೋದಲ್ಲ. ನೆಕ್ಸ್ಟ್ ಈಗ ಸ್ಟ್ರಕ್ಟ್ ಎಂಪ್ಲಾಯ್ ಅಂದರೆ ಎಂಪ್ಲಾಯ್ ಅನ್ನೋದೊಂದು, ಇದಕ್ಕೆ ನೀವು ಎಂಪ್ಲಾಯ್ ಅನ್ನೋದೊಂದು ಏನಾದರೂ ಡಾಟಾ ಟೈಪ್ ಅಂತ ಹೇಳ್ಬೋದು ನೀವು. ಸ್ಟ್ರಕ್ಟ್ ಅದ್ರ ಒಳಗಡೆ ಲೈಕ್ ನೀವೇ ಯೂಸರ್ ಡಿಫೈನ್ಡ್ ಅಲ್ಲ, ಅದ್ರ ಒಳಗಡೆ ಏನೇನು ಯಾವ ಥರ ಒಳಗಡೆ ಡಾಟಾ ಟೈಪ್ಸ್ ಇರ್ಬೋದು ಅಂತ ನೀವು ಹೇಳ್ಬೋದು. ಯಾವ್ದಾವುದು ಅಂದರೆ ಒಂದು ಇಂಟ್ MID, ಓಕೆನಾ. ಒಂದು ಇಂಟು ಎಂಪ್ಲಾಯ್ ID ಆಗಿರಲಿ, ಇನ್ನೊಂದು ಏಜ್ ಆಗಿರಲಿ, ಅದು ಕೂಡ ಇಂಟು, ಇನ್ನೊಂದು ನೇಮು ಅಂದರೆ ಎಂಪ್ಲಾಯ್ ಇರ್ತಾನಲ್ಲ ಒಂದು ಎಂಪ್ಲಾಯ್ ID, ಆಯಿತಾ. ಎಂಪ್ಲಾಯ್ ID ಏಜು ನೇಮುನ ನೀವು ಎಂಪ್ಲಾಯ್ ಅನ್ನೋ ಡಾಟಾ ಟೈಪ್ ಆಗಿರ್ಬೋದು ಅದ್ರೊಳಗಡೆ ಹೇಳಿರ್ತೀರ. ಮತ್ತು ಇಲ್ಲಿ ಬ್ರ್ಯಾಕೆಟ್ ಅಂದರೆ ಇಲ್ಲಿ ಸ್ಟ್ರಕ್ಟ್ ಅದು ಇದು ಸಿಂಟ್ಯಾಕ್ಸ್ ಗೊತ್ತಲ್ಲ, ಬ್ರ್ಯಾಕೆಟ್. ಇಲ್ಲಿ HT ಆಫ್ ಮ್ಯಾಕ್ಸ್ ಆ್ಯಡರ್ ಅಂದರೆ ನಿಮಗೆ ಅರೇ ಗೊತ್ತಿರುತ್ತೆ, A of 10. ಇಲ್ಲಿ HT ಆಫ್ ಮ್ಯಾಕ್ಸ್ ಅಂದರೆ ಮ್ಯಾಕ್ಸ್ ಆ್ಯಡರ್ ಅಂದರೆ 100, ಸೊ HT ಆಫ್ 100 ಆಯಿತು. ಇಲ್ಲೇ ಏನು ಕೊಟ್ಟಿದ್ದಾರೆ ಅಂದರೆ ಲೈಕ್ ನೀವು ಈ ಎಂಪ್ಲಾಯ್ ಅನ್ನೋ ಡಾಟಾ ಟೈಪಲ್ಲೇ ಇದಾಗುತ್ತೆ. ಅಂದರೆ ಈ HT ಆಫ್ 0, HT ಆಫ್ 1, HT ಆ ಥರ 100 ಇದಾಗಿರುತ್ತೆ. HT ಆಫ್ 0ದಲ್ಲಿ EMP ID ಒಂದಿರುತ್ತೆ, ಏಜ್ ಒಂದಿರುತ್ತೆ, ನೇಮ್ ಒಂದಿರುತ್ತೆ. ಒಂದು ಈ HT ಆಫ್ 0ದಲ್ಲಿ ಇಷ್ಟಿರುತ್ತೆ, HT ಆಫ್ 1ಅಲ್ಲೂ ಇಷ್ಟಕ್ಕೆ ಇದು ಅಲೌಟ್ ಆಗಿರುತ್ತೆ ಜಾಗ, ಆ ಥರ, ಓಕೆನಾ. ಇವಾಗ ನಾವು ಇದಿಷ್ಟು ಅರ್ಥ ಆಯ್ತಲ್ವಾ. ಇವಾಗ ನೆಕ್ಸ್ಟ್ ಹೋಗ್ತೀವಿ. ನೆಕ್ಸ್ಟ್ ನಾವು ಫಂಕ್ಷನ್ ಡಿಫೈನ್ ಮಾಡ್ತೀವಿ. ಚಿಕ್ಕದು ನೆಕ್ಸ್ಟ್ ಏನು ಮಾಡೋಮ್ಮ, ಇಂಟ್ ಅಂದರೆ ಇದೊಂದು ಫಂಕ್ಷನ್. ನಾವು ಇಂಟೀಜರ್ ಡಾಟಾ ರಿಟರ್ನ್ ಟೈಪ್ ಇದು ಇಂಟ್ ಅನ್ನೋದು ಒಂದು ಫಂಕ್ಷನ್. ಸೊ ನೀವು ಇಲ್ಲಿ ಇಂಟ್ ಹಾಕಿದ್ರೆ ಇಲ್ಲಿ ರಿಟರ್ನ್ ಬಂದೇ ಬರುತ್ತೆ, ಓಕೆನಾ. ಹಂಗೆ ಇದು ಹೆಸರು, ಏನು ಫಂಕ್ಷನ್ನ ಹೆಸರು ಆ್ಯಶ್ ಅಂತ. ನೀವು ಇಲ್ಲಿ ಬೇರೆ ಏನಾದ್ರು ಕೊಡ್ಬೋದು, ನಾನು ಇಲ್ಲಿರೋದೇ ತೊಗೊತೀನಿ, ಇಂಟ್ ಆ್ಯಶ್ ಈಸಿ ಆಗುತ್ತೆ. ಮತ್ತು ಒಳಗಡೆ ಏನು ಕೊಡ್ತೀವಿ ಅಂದರೆ ಇದು ಪ್ಯಾರಾಮೀಟರ್, ಇನ್ಪುಟ್ ಪ್ಯಾರಾಮೀಟರ್. ಅಂದರೆ ಈ ಒಂದು ಫಂಕ್ಷನ್ಗೆ ನೀವು ಕೀ ಅನ್ನೋ ಇಂಟೀಜರ್ ಟೈಪ್ ಇರೋದು ಇನ್ಪುಟ್ ಕೊಟ್ಟರೆ ನಿಮಗೆ ಆನ್ಸರ್ ಏನು ಕೊಡುತ್ತೆ, ಆಯಿತಾ. ಇಂಟು ಕೀ. ಇವಾಗ ಈ ಒಂದು ಫಂಕ್ಷನ್ ಕಡೆ ಏನೇನಿದೆ, ಇಂಡೆಕ್ಸ್ ಅನ್ನೋದೊಂದು ವೇರಿಯಬಲ್ಲು, ಅದು ಡಾಟಾ ಟೈಪ್ ಇಂಟು. ಸೊ ಇಂಡೆಕ್ಸ್ ಈಸ್ ಈಕ್ವಲ್ಸ್ ಟು ಇಂಡೆಕ್ಸ್ಗೆ ನಾವು ಇವಾಗ ಕೀ ಅನ್ನೋದೊಂದು ವ್ಯಾಲ್ಯೂ ಬಂದಿರುತ್ತೆ, ಮಾಡ್ ಮ್ಯಾಕ್ಸ್ ಆ್ಯಡರ್. ಈ ಕೀ ಅಂದರೆ ಏನು ಗೊತ್ತಾ, ಆಲ್ರೆಡಿ ಎಂಪ್ಲಾಯ್ ID ಏನಿದ್ವಲ್ಲ ಅದೇ. ಅಂದರೆ ಇಲ್ಲಿ 4 digit ನೋಡಿ, ಇಲ್ಲಿ ಹ್ಯಾಶ್ ಫಂಕ್ಷನ್ ಟು ಕನ್ವರ್ಟ್ 4 digit ಕೀ ಟು 2 digit ಇಂಡೆಕ್ಸ್ ಅಡ್ರೆಸ್.
ಆಯಿತಾ. ಅಂದರೆ ಇವಾಗ ಕೀ ಅಂದ್ಕೊಳ್ಳಿ 1 2 ಆಮೇಲೆ 3 4 ಇದೆ ಅಂತ ಒಂದು ಕೀ ವ್ಯಾಲ್ಯೂ. ಇದು ಮಾಡ್ ಮ್ಯಾಕ್ಸ್ ಆ್ಯಡರ್ ಅಂದರೆ 100 ಅಲ್ವಾ, 100 ಆಗಿರುತ್ತೆ. ಸಾರಿ, ಇದೊಂಚೂರು ತಪ್ಪಾಯಿತು. ಇದು 0 0 ಓಕೆನಾ. ಹಿಂಗಂದರೆ ಎಷ್ಟಿದೆ ಆನ್ಸರು 3 4. 34 ಏನಾಗುತ್ತೆ ಇಂಡೆಕ್ಸ್ ಆಗುತ್ತೆ ನಿಮಗೆ, ಓಕೆನಾ. 34 ಏನಾಯಿತು ಇಂಡೆಕ್ಸ್ ಆಯಿತು. ಸೊ ಆಮೇಲೆ ರಿಟರ್ನ್ ಇಂಡೆಕ್ಸ್, ಆ ಇಂಡೆಕ್ಸ್ ಏನು 34ನ ರಿಟರ್ನ್ ಮಾಡು. ಇಲ್ಲಿಗೆ ನೀವು ಎಲ್ಲೋ ಫಂಕ್ಷನ್ ಬಂದಿರ್ತೀರಲ್ಲ, ಇವಾಗ ಕರೆದಿರ್ತೀರ ಇಲ್ಲಿ ಇಂಡೆಕ್ಸ್ ಈಸ್ ಈಕ್ವಲ್ಸ್ ಟು ಆ್ಯಶ್ ಆಫ್ ಕೀ ಅಂತ. ಅಲ್ಲಿ ಆವಾಗ ಅಲ್ಲಿರೋ ಇಂಡೆಕ್ಸ್ ವ್ಯಾಲ್ಯೂಗೆ ಈ ಇಂಡೆಕ್ಸ್ ವ್ಯಾಲ್ಯೂ ರಿಟರ್ನ್ ಆಗುತ್ತೆ. ಅದು ಮುಂದೆ ಹೇಳ್ಕೊಡ್ತೀನಿ ಹೆಂಗೆ ಅಂತ. ಇವಾಗ ನಾವು ಡೈರೆಕ್ಟಾಗಿ ವಾಯ್ಡ್ ಮೆನ್ಯೂಗೆ ಹೋಗುವ. ಹೀಗೆ ಆಗಲೇ ಮೂಲೆ ಚೇಂಜ್ ಆಗುತ್ತೆ. ಇವಾಗ ವಾಯ್ಡ್ ಮೇನಿಗೆ ಹೋಗ್ತೀವಿ. ಆಮೇಲೆ ಮೇನ್ ಫಂಕ್ಷನ್ ಅಂದರೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಸೊ ಇಂಟ್ ಐ, ಅದ್ರ ಒಳಗಡೆ ಇಂಟಿಜರ್ ಹೇಳಬೇಕು. ಅದ್ರ ಒಳಗಡೆ ಇಂಟ್ ಯಾವ್ದು ಹೇಳ್ತೀರಾ ಅಂದರೆ, ನೀವು ಆಲ್ರೆಡಿ ಸ್ಟ್ರಕ್ಚರಲ್ಲಿ ಡಿಫೈನ್ ಮಾಡಿದ್ರಿ ನೋಡಿ, ಅದನ್ನು ಹೇಳ್ತೀರಾ ಫಸ್ಟು. ಅಂದರೆ ಫಸ್ಟಿಗೆ ಏನು ಡಿಫೈನ್ ಮಾಡಿದ್ರಿ, ಎಂಪ್ಲಾಯ್ ಐ ಡಿ ಅಂದರೆ ಇಲ್ಲಿ ಕೀ ಅಂತ ಡಿಫೈನ್ ಮಾಡಿದ್ವಿ, ಅದೊಂದು ಡಿಫ್ರೆಂಟ್ ಇರುತ್ತೆ. ಆಮೇಲೆ ಏಜ್ ಡಿಫೈನ್ ಮಾಡಿದ್ರಿ. ಆಮೇಲೆ ಇಲ್ಲಿ ಕೆಳಗಡೆ ಕ್ಯಾರೆಕ್ಟರ್ ನೇಮ್ ಡಿಫೈನ್ ಮಾಡ್ತೀರಾ, ಅದು ಇದು ಇಂಟೀಜರಲ್ಲಿ ಇವಿಸ್ ಡಿಫೈನ್ ಮಾಡಿದ್ರ. ಆಮೇಲೆ ಇಂಡೆಕ್ಸ್ ಇದರಲ್ಲಿ ಇಲ್ಲಿ ಮತ್ತು ಇಲ್ಲೇನೇ ಡಿಫೈನ್ ಮಾಡ್ತೀರಾ ಎಲ್ಲ ಬರುತ್ತೆ. ಇಂಡೆಕ್ಸ್ ಡಿಫೈನ್ ಮಾಡಿದ್ರಿ. ಮತ್ತು ಕೌಂಟ್ ಒಂದು ಬೇಕು, ಚಾಯ್ಸ್ ಒಂದು ಬೇಕು, ಇನ್ನೊಂದು ಐ ಒಂದು ಬೇಕು. ಇಷ್ಟು ಡಿಫೈನ್ ಮಾಡ್ಕೊಳ್ಳಿ. ಅಂದರೆ ನೀವು ಇದು ಲೈಕ್ ಜಾಗ ಬಿಟ್ಬಿಟ್ಟು ಆಮೇಲೆ ಈ ಪ್ರೋಗ್ರಾಮ್ ಬರೀತಾ ಏನೇನು ಬೇಕು ಅಂತ ನಾವು ಹಾಕೋಬೋದು, ಓಕೆನಾ. ಆಮೇಲೆ ಫಸ್ಟಿಗೆ ಕೌಂಟ್ 0 ಮಾಡಬೇಕಂದ್ರೆ ಇನ್ನೂ ಯಾವುದು ನಾವು ಇನ್ಸರ್ಟ್ ಮಾಡಿಲ್ಲ ಅಂತ ರೆಕಾರ್ಡ್ಗೆ, ಓಕೆನಾ. ಕೌಂಟ್ ಫಸ್ಟಿಗೆ 0 ಹಾಕ್ಕೊತೀರಾ. ಆಮೇಲೆ ಇವಾಗ ಪ್ರತಿಯೊಂದು ಎಂಪ್ಲಾಯ್ ಐ ಡಿ ಇರುತ್ತಲ್ಲ, ಅದಕ್ಕೆ ಸ್ಟಾರ್ಟಿಂಗು -1 ಕೊಡ್ತೀರಾ. ಅದು ಹೆಂಗೆ ಕೊಡ್ತೀರಾ, ಏನಕ್ಕೆ ಅಂದರೆ ಅದು ಖಾಲಿ ಇದೆಯೋ ಇಲ್ಲವೋ ಅಂತ ನಮಗೆ ಗೊತ್ತಾಗಬೇಕಲ್ಲ ಇನ್ಸರ್ಟ್ ಮಾಡ್ಬೇಕಾದ್ರೆ, ಅದಕ್ಕೆ ಪ್ರತಿಯೊಂದು. ಸೊ ಫಾರ್ ಐ, ಇವಾಗ ಐ ಬೇಕು ಅಂತ ಗೊತ್ತಾಗುತ್ತೆ. ನೀವಿಲ್ಲಿ ಬೇಕು ಅಂದರೆ ಐ ಅಂತ ಬರ್ಕೋಬೋದು. ನೀವು ಬರ್ಕೊಂಡಿಲ್ಲ ಮರ್ತೋಗಿರ್ತೀರ, ಅವಾಗ ಬರ್ಕೋಬೋದು. ಫಾರ್ ಐ = 0, ಐ ಲೆಸ್ ದೆನ್ ಮ್ಯಾಕ್ಸ್ ಹೆಡರ್ ಅಂದರೆ ಆ್ಯಕ್ಚುಲಿ 100 ಆಲ್ರೆಡಿ ಹೇಳಿದ್ದೆ. ಐ ಲೆಸ್ ದೆನ್ ಮ್ಯಾಕ್ಸ್ ಹೆಡರ್ I++, ಓಕೆನಾ. ಇಲ್ಲಿ ಮ್ಯಾಕ್ಸ್ ಹೆಡರ್ ಆಯಿತಾ. ಇವಾಗ ಇದು ಫಾರ್ ಲೂಪ್ದು ಸಿಂಟ್ಯಾಕ್ಸ್ ಗೊತ್ತಿರುತ್ತೆ. ಪ್ರತಿಯೊಂದು ಎಂಪ್ಲಾಯ್ ಅಂದರೆ HT(i) ಅಂದರೆ ಫಸ್ಟಿಗೆ 0, HT(0) ಡಾಟ್ ಎಂಪ್ಲಾಯ್ ಐ ಡಿ, HT(0) ಎಂಪ್ಲಾಯ್ ಐ ಡಿಗೆ -1 ಕೊಡು. ನೆಕ್ಸ್ಟ್ ಮತ್ತೆ ಫಾರ್ ಲೂಪ್ ಮತ್ತೆ ಇದಾಗುತ್ತೆ. HT(1) ಎಂಪ್ಲಾಯ್ ಐ ಡಿಗೆ -1 ಕೊಡು, HT(2) ಎಂಪ್ಲಾಯ್ ಐ ಡಿಗೆ -1 ಕೊಡು. ಹಂಗೆ ಫುಲ್ 0 to 99. ಏಕೆಂದರೆ ಇವಾಗ 99ಗೆ ಪ್ಲಸ್ ಆಗುತ್ತೆ, 99 ಅಂದ್ಕೊಳ್ಳಿ. 99 ಲೆಸ್ ದೆನ್ ಮ್ಯಾಕ್ಸ್ ಹೆಡರ್ ಆಗುತ್ತೆ. 100 ಲೆಸ್ ದೆನ್ ಮ್ಯಾಕ್ಸ್ ಹೆಡರ್ ಇಲ್ಲ, ಈಕ್ವಲ್ ಟು. ಸೊ ಅದು ಫಾರ್ ಲೂಪ್ ವರ್ಕ್ ಆಗಲ್ಲ. ಸೊ 0 to 99. ಇದು ಫಾರ್ ಲೂಪ್. ಈ ಫಾರ್ ಲೂಪ್ ಏನು, ಆ ಫಾರ್ ಲೂಪ್ ಏನು ಅಂದರೆ ನಿಮಗೆ ಏನಂತಾರೆ, ಅದನ್ನು ನಾವು ಇನ್ಫೈನೈಟ್ ಲೂಪ್ ಅಂತೀವಿ. ನಿಮಗೆ ಇದು ಗೊತ್ತಾ, ವೈಲ್ ಆಫ್ 1, ಅದು ಎಲ್ಲ ಇನ್ಫೈನೈಟ್ ಲೂಪ್ ಅಂದರೆ ಈ ಒಂದು ಪಾರ್ಟ್ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಇಲ್ಲಿ ತನಕ ಅಂದರೆ ನೀವು ಎಕ್ಸಿಟ್ ಕೊಡೋ ತನಕ. ನೀವು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ನೋಡ್ತಿರ್ಬೋದು, ಇನ್ಸರ್ಟ್ ರೆಕಾರ್ಡ್, ಸರ್ಚ್ ರೆಕಾರ್ಡ್ ಇದು ಬರುತ್ತೆ, ನೀವು ಮಾಡ್ತೀರಾ, ಮತ್ತೆ ಬರುತ್ತೆ, ಮಾಡ್ತೀರಾ, ಮತ್ತೆ ಬರ್ತಾನೆ ಇರುತ್ತೆ, ನೀವು ಎಲ್ಲಿ ತನಕ ಎಕ್ಸಿಟ್ ಕೊಡೋ ತನಕ, ಓಕೆನಾ. ಅದಕ್ಕೆ ಈ ಇದನ್ನು ಯೂಸ್ ಮಾಡ್ತೀವಿ. ಇದು ಇನ್ಫೈನೈಟ್ ಲೂಪ್, ಓಕೆನಾ. ನೆಕ್ಸ್ಟ್ ಈ ಒಂದು ಲೂಪಲ್ಲಿ ಏನು ಬರೀತೀರಾ, printf 1 ಇನ್ಸರ್ಟ್ ರೆಕಾರ್ಡ್, 2 ಸರ್ಚ್ ರೆಕಾರ್ಡ್, 3 ಎಕ್ಸಿಟ್. ಅಂದರೆ ಇದನ್ನು 1 ಅಂತ ಕೊಟ್ಟರೆ ಇನ್ಸರ್ಟ್ ರೆಕಾರ್ಡ್ ಅಂತ ಅರ್ಥ, 2 ಅಂತ ಕೊಟ್ಟರೆ ಸರ್ಚ್ ರೆಕಾರ್ಡ್ ಅಂತ, 3 ಅಂತ. ಇದು printf ಅಲ್ಲಿ ನೀವು ಬರೆಯೋದಂದ್ರೆ ನೀವು ಕೊಡ್ತೀರಾ, ಡಿಸ್ಪ್ಲೇ ಮಾಡ್ತೀರಾ ಔಟ್ಪುಟ್ ಡಿಸ್ಪ್ಲೇಲಿ. ಆಮೇಲೆ printf ಎಂಟರ್ ಯುವರ್ ಚಾಯ್ಸ್, ನಿಮ್ಮ ಚಾಯ್ಸ್ ಏನು ಅಂತ ಹೇಳಿ ಅಂತ ಹೇಳ್ತೀರಾ. ಆಮೇಲೆ ಆ ಚಾಯ್ಸ್ನ ನೀವು ಇನ್ಪುಟ್ ತೊಗೊತೀರಾ, ಕಂಪ್ಯೂಟರ್ ಇನ್ಪುಟ್ ತೊಗೊಳ್ಬೇಕು. ಸ್ಕ್ಯಾನರ್ %G ಆ್ಯಂಡ್ ಚಾಯ್ಸ್ %G ಅಂತ ಬಂದರೆ ಅದು ಇಂಟಿಜರ್ ಡಾಟಾ ಟೈಪ್ ಮಾತ್ರ ತೊಗೊಳಂದ್ರೆ 1 2 3. ಅವರಲ್ಲಿ ಇನ್ಸರ್ಟ್ ರೆಕಾರ್ಡ್ ಅಂತ ಕೊಟ್ಟರೆ ತೊಗೊಳಲ್ಲ. ಇದು ಲೈಕ್ ಬರೀ 1 2 3, ಅದಕ್ಕೆ ಚಾಯ್ಸ್ ಅಂತ ಕೊಟ್ಟಿದ್ದೀವಿ. 1 2 3 ಮೂಡಲ್ಲಿ ಕೊಡಬೇಕು. ಸೊ ಚಾಯ್ಸು ಯಾವುದು, 1 ಆಗಿದ್ದರೆ ಕೇಸ್ 1, ಅದೇ ಕೇಸ್ 2 ಅಂದರೆ ಇನ್ನೊಂದು ಕೇಸ್ 3. ಈಗ 1 ಆದರೆ ಇನ್ಸರ್ಟ್ ರೆಕಾರ್ಡ್, 2 ಆದರೆ ಸ್ವಿಚ್ ಕೇಸ್ 1.
ಇಫ್ ಕೌಂಟ್ ಇಸ್ ಈಕ್ವಸ್ ಟು ಮ್ಯಾಕ್ಸ್ ಹೆಡರ್. ಅಂದರೆ ನಾವಲ್ಲಿ ಇನ್ಸರ್ಟ್ ಮಾಡಿದ ತಕ್ಷಣ ನಾವು ಯಾವಾಗಲೂ ಈ ಕೌಂಟ್ ವ್ಯಾಲ್ಯೂನ +1 ಮಾಡ್ತಿರ್ತೀವಿ. ಅಂದರೆ ಎಷ್ಟು ನಂಬರ್ಸ್ ಆಲ್ರೆಡಿ ಇನ್ಸರ್ಟ್ ಆಗಿದೆ ಅಂತ ಅದು ಇಲ್ಲಿ ಕೆಳಗಡೆ ತೋರಿಸ್ತೀನಿ ಆಯಿತಾ. ಅವಾಗ ಅದಕ್ಕೆ ಅಕಸ್ಮಾತ್ ಇವಾಗ ನಾವು ಫುಲ್ ಇನ್ಸರ್ಟ್ ಮಾಡಿಬಿಟ್ಟಿದ್ದೀವಿ 0 to 90 ಅಂದರೆ 100 ಮ್ಯಾಕ್ಸ್ ಹೆಡರ್ ಎಷ್ಟು 100 100 ಜಾಗನೂ ಭರ್ತಿ ಆಗ್ಬಿಟ್ಟಿದೆ. ಆವಾಗ ನೀವು ಇನ್ಸರ್ಟ್ ಮಾಡೋಕ್ಕೆ ಜಾಗ ಇಲ್ಲ. ಅವಾಗ ಏನು ಪ್ರಿಂಟ್ ಮಾಡಬೇಕು, ನೋ ಸ್ಪೇಸ್ ಅವೈಲೇಬಲ್. ಸೊ ಇಫ್ ಕೌಂಟ್ ಇಸ್ ಈಕ್ವಸ್ ಟು ಮ್ಯಾಕ್ಸ್ ಕೌಂಟ್ ಅಂದರೆ ++ ಮಾಡಿರ್ತೀರಾ. ಇವಾಗ ಕೌಂಟು 100 ಆಗಿರುತ್ತೆ, ಮ್ಯಾಕ್ಸ್ ಹೆಡರ್ 100 ಅಲ್ವಾ. ಸೊ ಇಫ್ ಎರಡು ಈಕ್ವಲ್ ಆಗಿದ್ರೆ ಪ್ರಿಂಟ್ ಎಫ್ ನೋ ಸ್ಪೇಸ್ ಅವೈಲೇಬಲ್ ಅಂತ ಪ್ರಿಂಟ್ ಮಾಡು. ಇವಾಗ ಈಕ್ವಲ್ ಆಗಿಲ್ಲ, ಅವಾಗ ಎಲ್ಸ್ ಲೂಪಿಗೆ ಅದೇ ಬರುತ್ತೆ. ಅವಾಗ ಸೆಟ್ ಆಗಿಲ್ಲ, ಎಲ್ಸ್ ಲೂಪಿಗೆ ಬಂತು ಪ್ರಿಂಟ್ ಎಫ್. ಇವಾಗ ಏನು ನಾವು ಇನ್ಸರ್ಟ್ ಮಾಡಬೇಕು, ಏನೇನು ಇನ್ಪುಟ್ ವ್ಯಾಲ್ಯೂ ಬೇಕು, ಒಂದು 4 ಡಿಜಿಟ್ ಕೀ ವ್ಯಾಲ್ಯೂ ಬೇಕು, ಒಂದು ಹೆಸರು ನೇಮ್ ಬೇಕು ಮತ್ತು ಏಜ್ ಬೇಕು ಅಲ್ವಾ. ಸೊ ಅದಕ್ಕೆ ಪ್ರಿಂಟ್ ಎಫ್ ಎಂಟರ್ ದ 4 ಡಿಜಿಟ್ ಯೂನಿಕ್ ಕೀ ಫಾರ್ ಎಂಪ್ಲಾಯ್. ಅದನ್ನು ಸ್ಕ್ಯಾನ್ ಮಾಡಿ, ಸ್ಕ್ಯಾನ್ ಆಫ್ %n ಕೀ ಗೊತ್ತಿರುತ್ತೆ. ಮತ್ತು ಎಂಟರ್ ದ ಎಂಪ್ಲಾಯ್ ನೇಮ್ ಅಂದರೆ ಸ್ಟ್ರಿಂಗ್ ಅದಿರುತ್ತೆ. ಸೊ ಪರ್ಸೆಂಟೇಜಸ್ಸು. ಮತ್ತು ಇದಕ್ಕೆ ಹ್ಯಾಂಡ್ ಯೂಸ್ ಮಾಡಲ್ಲ, %, ಸ್ಟ್ರಿಂಗ್ ಅಥವಾ ಕ್ಯಾರೆಕ್ಟರ್. ಓಕೆನಾ. ಪ್ರಿಂಟ್ ಎಫ್ ಮತ್ತು ಎಂಟರ್ ದ ಏಜ್ ಇದಕ್ಕೆ ಅಷ್ಟೇ. ಏನು ಜೊತೆಳಿ ನೀವೇ ಹೇಳ್ಬಿಡಿ, ಸ್ಕ್ಯಾನ್ %t ಆ್ಯಂಡ್ ಏಜ್ ಅಷ್ಟೇ ನೋಡಿ, ಸಿಂಪಲ್. ಆಯಿತಾ. ಇವಾಗ ಸ್ಕ್ಯಾನ್ ಅದೆಲ್ಲ ಆಯಿತು. ನೆಕ್ಸ್ಟ್ ಇಲ್ಲಿ ನಾನು ಆಗಲೇ ಹೇಳಿದ್ದೆ, ಲೈಕ್ ಇದು ಫಂಕ್ಷನ್ ಇತ್ತು ನೋಡಿ, ಇಂಟ್ ಆ್ಯಶ್ ಆಫ್ ಇಂಟ್ ಕೀ. ಅದು ಇಲ್ಲಿ ಕರಿತೀವಿ. ಹೆಂಗೆ ಕರೆಯೋದು, ಆ್ಯಶ್ ಆಫ್ ಕೀ ಅಂದರೆ ಇಂಟ್ ಬಿಟ್ಬಿಟ್ಟು ಆ್ಯಶ್ ಆಫ್ ಕೀ ಏನು ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀವಿ ನಾವು, ಎಂಪ್ಲಾಯ್ ID ಇಲ್ಲಿ ಕೊಟ್ಟಿರ್ತೀವಿ. ತಡೀರಿ ತೋರಿಸ್ತೀನಿ. ಇಲ್ಲ 4 ಡಿಜಿಟ್ ಯೂನಿಕ್ ಕೀ ಫಾರ್ ಎಂಪ್ಲಾಯ್, ಇಲ್ಲಿ ಕೀ ಅಂತ ಯೂಸ್ ಮಾಡಿದ್ದೀವಿ. ಅಲ್ಲಿ ಕೀ ಅಕಸ್ಮಾತ್ ನೀವು ಇಲ್ಲಿ ಎಂಪ್ಲಾಯ್ ID ಅಂದರೆ ಡಿಫೈನ್ ಮಾಡಬೇಕಾದ್ರೂ ಎಲ್ಲಿ ಇಂಟ್ ಐ ಕೌಂಟ್ ಚಾಯ್ಸಲ್ಲಿ ಇತ್ತಲ್ಲ, ಅಲ್ಲೂ ಕೂಡ ಎಂಪ್ಲಾಯ್ ID ಅಲ್ಲೂ ಕೂಡ ಎಂಪ್ಲಾಯ್ ID ಅಂತ ಇದು ಮಾಡ್ಬಿಟ್ಟು ನೀವೆಲ್ಲ ಚೇಂಜ್ ಮಾಡ್ಬೋದು. ಓಕೆನಾ. ಆ್ಯಕ್ಚುಲಿ ಹಿಂಗೆ ಯೂಸ್ ಮಾಡಿ, ಏಕೆಂದರೆ ನೀವು ಅಲ್ಲೆಲ್ಲ ಎಂಪ್ಲಾಯ್ ಇದೇ ಥರನೇ ಮಾಡಿ, ಕೀ ಎಂಪ್ಲಾಯ್ ID ಎಲ್ಲ ಸರಿ ಹೋಗುತ್ತಾಗ. ಓಕೆನಾ. ನೆಕ್ಸ್ಟ್ ಇಂಡೆಕ್ಸ್. ನೆಕ್ಸ್ಟ್ ಇಲ್ಲಿಗೆ ಬರ್ತೀವಿ. ಇಂಡೆಕ್ಸ್ ಈಕ್ವಲ್ಸ್ ಟು ಆ್ಯಶ್ ಆಫ್ ಕೀ. ಓಕೆನಾ. ಇಂಡೆಕ್ಸ್ ಏನು, ಇಂಡೆಕ್ಸ್ ವ್ಯಾಲ್ಯೂ ಕೊಟ್ಟಿರುತ್ತೆ. ಆ್ಯಶ್ ಆಫ್ ಕೀ ವ್ಯಾಲ್ಯೂ ಇಲ್ಲಿಂದ ಸಿಕ್ತು ನಿಮಗೆ. ಓಕೆನಾ. ಕೀ ವ್ಯಾಲ್ಯೂ ಇಲ್ಲಿಂದ ಸಿಕ್ತು. ಮತ್ತು ಆ್ಯಶ್ ಅದು ಫಂಕ್ಷನ್ ಬರುತ್ತೆ. ಈ ಆ್ಯಶ್ ಆಫ್ ಕೀ ಅಂದರೆ ಇವಾಗ ಇನ್ಪುಟು 1 2 3 4 ಅಂದರೆ 1 2 3 4 ಅಂತ ಇಲ್ಲಿ ಕೊಡ್ತೀರಾ. ಅಂದರೆ ಕೀ ವ್ಯಾಲ್ಯೂ ನೇಮ್ ಕೊಡ್ತೀರಾ, ಏಜ್ ಕೊಡ್ತೀರಾ. ಅವಾಗ ಇಂಡೆಕ್ಸ್ ವ್ಯಾಲ್ಯೂ 34 ಬಂದ್ಬಿಡುತ್ತೆ. 1 2 3 4 mod 100 ಆಗುತ್ತೆ. ಆವಾಗ 34 ವ್ಯಾಲ್ಯೂ ಇಂಡೆಕ್ಸಿಗೆ ಬಂದು ಕೊಡುತ್ತೆ. ಆವಾಗ ಅದು ಬಂದು ಕೊಡ್ತಾ ಮತ್ತು ಇಲ್ಲಿ ಚೆಕ್ ಆಗುತ್ತೆ ಇಫ್ HT ಆಫ್ ಇಂಡೆಕ್ಸ್. ಅಂದರೆ HT ಅಂದರೆ ನಾವು ಆಲ್ರೆಡಿ ಸ್ಟ್ರಕ್ಚರಲ್ಲಿ ಡಿಫೈನ್ ಮಾಡಿದ್ವಿ ಗೊತ್ತಾ, ಅದು HT ಆಫ್ ಇಂಡೆಕ್ಸಲ್ಲಿ ಏನಿರುತ್ತೆ 1 2 3 4 ಅಂದರೆ 34 ಇರುತ್ತೆ. .empid ಇದ್ರ ಒಳಗಡೆ empid ಇತ್ತು, ಏಜ್ ಇತ್ತು, ನೇಮ್ ಇತ್ತು. ಅದ್ರಲ್ಲಿ ನಾವು empid ನೋಡ್ತೀವಿ. ನಾವು ಮುಂಚೆ ಏನು ಕೊಟ್ಟಿದ್ವಿ, ಎಲ್ಲದಕ್ಕೂ -1 ಕೊಟ್ಟಿದ್ವಿ. ಅದು -1 ಆಗಿದ್ದರೆ ಅದು ಫೌಂಡ್ ಫ್ರೀ ಲೊಕೇಶನ್ ಆಯಿತಾ. -1 ಆಗಿದ್ದರೆ ಅಲ್ಲಿ ಜಾಗ ಖಾಲಿ ಇದೆ ಅಂತ. ಅಕಸ್ಮಾತ್ -1 ಇಲ್ಲ ಅಲ್ಲಿ ಆಲ್ರೆಡಿ ಅಂದರೆ ನಾವು ಬೇರೆ ವ್ಯಾಲ್ಯೂ ಕೊಟ್ಬಿಟ್ಟಿದ್ದೀವಿ. ಆಗ ಅಂದ್ಕೊಳ್ಳಿ 1 2 3 4 ಇದು ಮುಂಚೆನೇ ನಾವು 1334ನ ಕೀ ವ್ಯಾಲ್ಯೂ ಕೊಟ್ಬಿಟ್ಟು ಆ ಒಂದು ನೇಮು ಒಂದು ಏಜ್ ಕೊಟ್ಬಿಟ್ಟಿದ್ದೀವಿ. 1334 ಏನು ಬರುತ್ತೆ, ಇಂಡೆಕ್ಸ್ ವ್ಯಾಲ್ಯೂ 34 ಬರುತ್ತೆ. ಸೊ 34 ಒಳಗಡೆ ಕೊಟ್ಬಿಟ್ಟಿದ್ದೀವಾ. ಸೊ ಅಲ್ಲಿ ಜಾಗ ಇಲ್ಲ. ಸೊ ಏನು ಮಾಡುತ್ತೆ, ಅಕಸ್ಮಾತ್ ಇಫ್ ಫಸ್ಟಿಗೆ ಜಾಗ ಇದ್ದರೆ, ಇದು ಈ ಜಾಗ ಐತೆ ಅಂದ್ಕೊಳ್ಳಿ, ಇದೇನಾಗಿಲ್ಲ, ಜಾಗ ಇದ್ದರೆ ಏನಾಗುತ್ತೆ ನೋಡಿ, HT ಆಫ್ ಇಂಡೆಕ್ಸ್ .empidಗೆ ಕೀ ಹಾಕು. ಅಂದರೆ HT ಆಫ್ ಇಂಡೆಕ್ಸ್ ಅಂದರೆ 34, ಅಲ್ಲಿ ಎಂಪ್ಲಾಯ್ ID ಅನ್ನೋ ಜಾಗಕ್ಕೆ ಕೀ ವ್ಯಾಲ್ಯೂ ಹಾಕು. ಮತ್ತು ಸ್ಟ್ರಿಂಗ್ ಕಾಪಿ ಮಾಡು. ಈ ಸ್ಟ್ರಿಂಗ್ ಕಾಪಿ ಏನಕ್ಕೆ, ನೇಮ್ ಬರುತ್ತೆ. HT ಆಫ್ ಇಂಡೆಕ್ಸ್ .ನೇಮ್ಗೆ ನೇಮ್ ಕಾಪಿ ಮಾಡು. HT ಆಫ್ ಇಂಡೆಕ್ಸ್ .ಏಜ್ಗೆ ಏಜ್ ಕಾಪಿ ಮಾಡು. ಆಯಿತಾ. ಇಲ್ಲಿ ನಾವು ಕೌಂಟ್ +1 ಕೊಡ್ತೀವಿ. ಇವಾಗ ಮುಂಚೆನೇ 5 ವ್ಯಾಲ್ಯೂಸ್ ಇರುತ್ತೆ. 5 ಆವಾಗ 5 + 1 6 ಕೌಂಟಿಗೆ ಹೋಗುತ್ತೆ. ಬ್ರೇಕ್ ಆಚೆ ಬಂದ್ಬಿಡುತ್ತೆ ಲೂಪಿಂದ. ಓಕೆನಾ. ನೆಕ್ಸ್ಟ್ ಇವಾಗ ಎಲ್ಸ್ಪಟ್ ಅಂದರೆ ಇಲ್ಲಿ ಕೌಂಟ್ -1 ಇಲ್ಲ, ಎಲ್ಸ್ಪಟ್ಟಿಗೆ ಬಂತು. ಪ್ರಿಂಟ್ ಎಫ್ ಕೊಲಿಷನ್ ಡಿಟೆಕ್ಟೆಡ್. ಏನಾಯಿತು, ಪ್ರಿಂಟ್ ಎಫ್ ಕೊಲಿಷನ್ ಡಿಟೆಕ್ಟ್ ಆಯಿತು. ಅಂದರೆ ಇಲ್ಲಿ -1 ಅಲ್ಲ, ಆಲ್ರೆಡಿ ಒಂದು ವ್ಯಾಲ್ಯೂ ಇದೆ, ಅದನ್ನು ನಾವು
ಕೊಲಿಷನ್ ಡಿಟೆಕ್ಟೆಡ್ ಅಂತ ಬರೆದ್ಬಿಟ್ಟು ಪ್ರಿಂಟ್ ಎಫ್ ಕೊಲಿಷನ್ ವಿಲ್ ಬಿ ಅವಾಯ್ಡೆಡ್ ಯೂಸಿಂಗ್ ಲೀನಿಯರ್ ಪ್ರೋಬಿಂಗ್ ಅನ್ನೋ ಮೆಥಡಿಂದ ಕೊಲಿಷನ್ ಅವಾಯ್ಡ್ ಮಾಡ್ತೀವಿ ಅಂತ ಹೇಳೋದು. ಹೆಂಗೆ ಇವಾಗ ಫಾರ್ i = 1 i less than max header ಅಂದರೆ ಇವಾಗ ಇಲ್ಲಿ ಲೀನಿಯರ್ ಪ್ರೋಬಿಂಗ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಇವಾಗಿರೋ ಇಂಡೆಕ್ಸ್ ವ್ಯಾಲ್ಯೂಗೆ +1 ಮಾಡ್ಬಿಟ್ಟು ಅಲ್ಲಿ ಖಾಲಿ ಇದ್ದರೆ ಅಲ್ಲಿ ಹಾಕೋದು, ಅಲ್ಲೂ ಖಾಲಿ ಇಲ್ವಾ ನೆಕ್ಸ್ಟ್ ಹೋಗೋದು, ಹಂಗೆ ಹೋಗ್ತಾ ಇರೋದು, ಎಲ್ಲಿ ಖಾಲಿ ಇದೆ ಅಲ್ಲಿಗೆ ಹಾಕೋದು. ಅದಕ್ಕೆ ಈ ಫಾರ್ ಲೂಪ್ ಯೂಸ್ ಮಾಡಿದ್ದೀವಿ. i = 1 i less than max header ಅಂದರೆ <100 i ++ ಆಯಿತಾ. ಇವಾಗ ಇಂಡೆಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಆ್ಯಶ್ ಆಫ್ ಕೀ 34 ಬಂದಿತ್ತು, 34 ಆ್ಯಶ್ ಆಫ್ ಕೀ ಅಲ್ವಾ, ಸೊ +1 ಮಾಡ್ತೀವಿ 35 ಮ್ಯಾಕ್ಸ್ ಹೆಡರ್ ಅಂದರೆ 35 ಬರುತ್ತೆ. ಇಂಡೆಕ್ಸ್ ವ್ಯಾಲ್ಯೂ ಏನಾಯಿತು 35 ಆಯಿತು. ಇಲ್ಲಿ 35ಲಿ ಖಾಲಿ ಇದೆಯಾ ಅಂತ ನೋಡ್ತೀರಾ, ಹೆಂಗೆ ಸೇಮ್ ಇಲ್ಲಿ ಹೆಂಗೆ ಮಾಡಿದ್ರು ಸೇಮ್ ನೋಡೋದು ಆಯಿತಾ. ಇಷ್ಟು ಖಾಲಿ ಇದೆಯಾ ಅಂತ ನೋಡ್ತೀರಾ, ಫೋನ್ ಫ್ರೀ ಸ್ಪೇಸ್ ಸೇಮ್ ಕೋಡ್ ಬರೀರಿ ಬ್ರೋ, ಅಷ್ಟೇ ಮುಗೀತು ಆಯಿತಾ. ಬರೆದ್ರಿ ಇದು ಮುಗೀತು ಅಂದರೆ ಇಲ್ಲಿ ಖಾಲಿ ಇರಲಿಲ್ಲ, ನೆಕ್ಸ್ಟ್ ಸ್ಟೆಪ್ಪಲ್ಲೇ ಖಾಲಿ ಇತ್ತು, ಅಥವಾ ನೆಕ್ಸ್ಟಲ್ಲಿ ಖಾಲಿ ಆಗ್ತಾ ಇತ್ತು, ಅದಕ್ಕಿದು ಅಷ್ಟೇ. ಇದು ಇನ್ಸರ್ಟ್ ಮಾಡೋಕ್ಕೆ ನೋಡಿ, ಇದು ಹಿಂಗೆ ಕ್ಲೋಸ್ ಮಾಡೋದು ಅಂದರೆ ಇದ್ರದ್ದು ಫಸ್ಟ್ ಕ್ಲೋಸ್ ಮಾಡ್ತೀರಾ, ಕ್ಲೋಸ್ ಮಾಡ್ತೀರಾ, ಎಲ್ಸ್ ಲೂಪ್ ಕ್ಲೋಸ್ ಮಾಡ್ತೀರಾ, ಇಫ್ ಲೂಪ್ ಅಲ್ಲೇ ಕ್ಲೋಸ್ ಆಗಿರುತ್ತೆ. ಓಕೆನಾ, ಇಷ್ಟೇ. ನೆಕ್ಸ್ಟು ಈ ಕೇಸ್ 2 ಅಂದರೆ ಹೇಳಿ, ಅಲ್ಲಿ ಇದು ಸರ್ಚ್ ಮಾಡಬೇಕು ನಿಮ್ಮದು ಅದು ವ್ಯಾಲ್ಯೂ ಕೊಡ್ತಿರಲ್ಲ ಅದು ಐತೋ ಇಲ್ವೋ ಅನ್ನೋದು. ಪ್ರಿಂಟ್ ಎಫ್ ಎಂಟರ್ ದ 4 digit ಯೂನಿಕ್ ಕೀ ಫಾರ್ ಎಂಪ್ಲಾಯ್ ಐ ಡಿ, ಅದೇ ಕೀ ವ್ಯಾಲ್ಯೂನ ನೀವು ಇನ್ಪುಟ್ ತೊಗೊತೀರಾ, ಸೇಮ್ ಇಂಡೆಕ್ಸ್ = ಆ್ಯಶ್ ಆಫ್ ಕೀ ತೊಗೊತೀರಾ. ಇಲ್ಲಿ ಇಫ್ ಇಂಡೆಕ್ಸ್ ಆಫ್ ಎಂಪ್ಲಾಯ್ ಅದೇ ಇಲ್ಲಿ ಇಂಡೆಕ್ಸ್ ಎಷ್ಟು ಬಂತು 34 1 2 3 4 ಅಂತ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ನಾವು ಫಸ್ಟ್ 134ಗೆ ಏನು ಕೊಟ್ಟಿದ್ವಿ, 1 2 1 3 3 4 ಮುಂಚೆನೇ ಕೊಟ್ಬಿಟ್ಟಿದ್ದೀವಿ ಅಲ್ವಾ, ಅದು ಆ ಥರ ಡಿಫ್ರೆಂಟ್. ಮತ್ತು ನೆಕ್ಸ್ಟಲ್ಲಿ ನಾವು 1 2 3 4 ಕೊಟ್ಟರೆ ಅದು ನೆಕ್ಸ್ಟ್ ತಡೀರಿ ಹಿಂಗೆ ಅಂತ ಹೇಳ್ತೀನಿ. ಇಫ್ HT ಆಫ್ ಇಂಡೆಕ್ಸ್ ಅಂದರೆ 34 ಆಫ್ ಡಾಟ್ ಎಂಪ್ಲಾಯ್ ಐ ಡಿ ಅಂದರೆ ನೀವು ಕೊಟ್ಟಿರೋ ವ್ಯಾಲ್ಯೂ ಆ ಇಂಡೆಕ್ಸ್ ವ್ಯಾಲ್ಯೂಲೇ ಇದ್ದರೆ ಆವಾಗ ಪ್ರಿಂಟ್ ಆಫ್ ಸಕ್ಸಸ್ಫುಲ್ ಸರ್ಚ್ ಪ್ರಿಂಟ್ ಮಾಡು ಏನು ನೇಮ ಪ್ರಿಂಟ್ ಮಾಡು %, ಏನು ಅಲ್ಲಿ ಏನು HT ಆಫ್ ಇಂಡೆಕ್ಸ್ ನೇಮ್, ಅದರಲ್ಲಿರೋ ನೇಮು ಅದರಲ್ಲಿರೋ ಏಜ್ ಪ್ರಿಂಟ್ ಮಾಡು, ಬ್ರೇಕ್ ಆಗು. ಅಕಸ್ಮಾತ್ ಅಲ್ಲಿ ಇಲ್ಲ, ಅಕಸ್ಮಾತ್ ಆ ಜಾಗ ಏನಾಗಿತ್ತು, ಎಲ್ಸ್ ಇಫ್ HT ಆಫ್ ಇಂಡೆಕ್ಸ್ 34.empid -1 ಆಗಿತ್ತು ಅಂದರೆ ನಾವು ಇಲ್ಲಿ ತಕ್ಕಲ್ಲಿಗೆ ಇನ್ಸರ್ಟೇ ಮಾಡಿಲ್ಲ. ಸೊ ಏನು ಮಾಡು, ಅನ್ಸಕ್ಸಸ್ಫುಲ್ ಸರ್ಚ್ ಕೀ ನಾಟ್ ಫೌಂಡ್, ಅಲ್ಲಿ ಕೀನೇ ಇಲ್ಲ, ಅನ್ಸಕ್ಸಸ್ಫುಲ್ ಸರ್ಚ್ ಅಂತ ಪ್ರಿಂಟ್ ಮಾಡು ಅಂತ ಹಾಕ್ಬೋದು. ಓಕೆನಾ. ನೆಕ್ಸ್ಟು ಅದು ಇಲ್ಲ, ಅಲ್ಲಿ ಬೇರೆ ಯಾವುದೋ ವ್ಯಾಲ್ಯೂ ಇದೆ ಅಂದರೆ ಇಲ್ಲಿ ನಾವು ಆ್ಯಕ್ಚುಲಿ ಕೀ ವ್ಯಾಲ್ಯೂ 1 3 3 4 ಕೊಟ್ವಿ ಅಲ್ಲ, 1 2 2 4 ಕೊಟ್ವಿ ಅಂದ್ಕೊಳ್ಳಿ, ಬಟ್ ಅಲ್ಲಿ ಇದು 1 3 3 4, ಸೊ ಇದು ಎಕ್ಸಿಕ್ಯೂಟ್ ಆಗಲ್ಲ, ಇದು ಎಕ್ಸಿಕ್ಯೂಟ್ ಆಗಲ್ಲ, ಅವಾಗ ಇದಕ್ಕೆ ಬರುತ್ತೆ. ನೆಕ್ಸ್ಟಲ್ಲಿ ಯಾವ್ದಾದ್ರು ಇದೆಯಾ ಅಂತ ನೋಡ್ತಾ ಹೋಗುತ್ತೆ. ಎಲ್ಸ್ ಸರ್ಚ್ ಯೂಸಿಂಗ್ ಲೀನಿಯರ್ ಪ್ರೋಬಿಂಗ್ ಅಂದರೆ ಇದಾಗುತ್ತೆ. ಇದು ಅಷ್ಟೇ, ಅಲ್ಲಿ ಕೊಟ್ಟಿದ್ರಲ್ಲ ಫಾರ್ i = 1 i less than max header, ಇಲ್ಲಿ ಇಂಡೆಕ್ಸ್ ವ್ಯಾಲ್ಯೂ +1 ಆಗುತ್ತೆ, ಸೇಮ್ ಎಲ್ಲ ಹಂಗೆ. ಇಲ್ಲಿ ಮತ್ತೆ ಇಲ್ಲಿ ನೋಡ್ತೀರಾ ಹಂಗೆ, ಅಲ್ಲಿ ಖಾಲಿ ಇತ್ತಾ ಖಾಲಿ ಇದೆಯಾ, ಖಾಲಿ ಅಂತೀನಿ, ಸೇಮ್ ಇದೆಯಾ ವ್ಯಾಲ್ಯೂ ಇದ್ದರೆ ಸೇಮ್ ಪ್ರಿಂಟ್ ಮಾಡ್ತೀರಾ, ಇಲ್ಲ ನೆಕ್ಸ್ಟ್ +1 ಮಾಡ್ಕೊಂಡು ಅಕಸ್ಮಾತ್ ಅಲ್ಲಿ ಖಾಲಿ ಇರುತ್ತೆ ಅಂದ್ಕೊಳ್ಳಿ, ಅಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಖಾಲಿ ಇದೆ, ಸೊ ಅಲ್ಲಿಗೆ ಇನ್ಸರ್ಟೇ ಆಗಿಲ್ಲ ಆ ವ್ಯಾಲ್ಯೂ, ಸೊ ಮತ್ತೆ ಹಂಗೆ ಫುಲ್ ಸರ್ಚ್ ಪ್ರಿಂಟ್ ಎಫ್ ಕೀ ನಾಟ್ ಫೌಂಡ್ ಬ್ರೇಕು. ಓಕೆನಾ. ಅಕಸ್ಮಾತ್ ಇಲ್ಲಿ ಆದರೂ ಬೇರೆ ವ್ಯಾಲ್ಯೂ ಇತ್ತು, ಹಂಗೆ ಲೂಪ್ ಫುಲ್ ಹೋಗಿ ಎಲ್ಲ ಕಡೆ ನೋಡುತ್ತೆ, ಒಂದು ಸಿಗಲಿಲ್ಲ ಅಂದರೆ ಹೊರಗಡೆ ಬರುತ್ತೆ, ಮತ್ತು ಇಲ್ಲಿ ತನಕ ಬರುತ್ತೆ, ಫುಲ್ ಎಲ್ಲ ಚೆಕ್ ಮಾಡುತ್ತೆ, ಅದಾಗಿ ಹೊರಗಡೆ ಬರುತ್ತೆ, ಪ್ರಿಂಟ್ ಎಫ್ ಅನ್ಸಕ್ಸಸ್ಫುಲ್ ಸರ್ಚು ಪ್ರಿಂಟ್ ಎಫ್ ಕೀ ನಾಟ್ ಫೌಂಡ್, ಇಲ್ಲಿ ಎಕ್ಸಿಟ್ ಆಗುತ್ತೆ. ಇಷ್ಟೇ ಗೈಸ್. ಇದು ಇನ್ಪುಟ್ ಹೆಂಗೆ ಅಂದರೆ ಲೈಕ್ ಹಿಂಗೆ ಬರುತ್ತೆ ನಿಮಗೆ, ಇನ್ಸರ್ಟ್ ರೆಕಾರ್ಡ್ ಸರ್ಚ್ ಎಕ್ಸಿಟ್ ಅಂತ, ಇದು ಒಂದೇ ಲೈನಲ್ಲಿ ಬರುತ್ತೆ. ಆಮೇಲೆ ಎಂಟರ್ ವಿತ್ ಚಾಯ್ಸ್, ನಿಮ್ಗೆ ಇಷ್ಟ ಚಾಯ್ಸ್ ಕೊಡ್ಬೋದು. 1 ಅಂತ ಕೊಡ್ತೀರಾ, ಅವಾಗ 1 ಅಂತ ಕೊಟ್ಟರೆ ಏನು ಬರುತ್ತೆ ಹೇಳಿ, ಇಲ್ಲಿಗೆ ಹೋಗುತ್ತೆ. ಕೇಸ್ 1 ಇಲ್ಲಿಗೆ ಬರುತ್ತೆ, ಇಲ್ಲಿ ಎಂಟರ್ ದ 4 digit ಯೂನಿಕ್ ಕೀ ಅಂತ ಬರುತ್ತೆ ನೋಡಿ, ಇಲ್ಲಿ ಎಂಟರ್ ದ 4 digit ಯೂನಿಕ್ ಕೀ, ಅದು ಏನಕ್ಕೆ ತಗೊಳುತ್ತೆ, ಆಫ್ ಫಾರ್ ಎಂಪ್ಲಾಯ್, ಇದು ಕೀ ಆಗಿ ತಗೊಳುತ್ತೆ. ಓಕೆನಾ. ಎಂಪ್ಲಾಯ್ ನೇಮು ಕೊಡ್ತಾರೆ, ಏಜ್ ಕೊಡ್ತೀರಾ, ಅದು ಇನ್ಸರ್ಟ್ ಆಯಿತು, ಮತ್ತೆ ಹಂಗೆ ಆಗ್ತಾ ಇರುತ್ತೆ, ಇನ್ಸರ್ಟ್ ಆಗ್ತಿರುತ್ತೆ ನೋಡಿ. ಇಲ್ಲಿ ಕೊಲಿಷನ್ ಒಕ್ಕರ್ ಆಗುತ್ತೆ, ಅದೆಲ್ಲ ಹೇಳಿದ್ನಲ್ಲ ಸೇಮ್ ಹಂಗೆ ಕೊಲಿಷನ್ ಒಕ್ಕರ್ ಆಗುತ್ತೆ. ವಿಲ್ ಬಿ ಅವಾಯ್ಡೆಡ್ ಯೂಸಿಂಗ್ ಲೀನಿಯರ್ ಪ್ರೋಬಿಂಗ್, ಇನ್ಸರ್ಟ್ ರೆಕಾರ್ಡ್, 2 ಸರ್ಚ್ ರೆಕಾರ್ಡ್, 3 ಎಕ್ಸಿಟ್, ಎಂಟರ್ ಯುವರ್ ಚಾಯ್ಸ್ 2 ಅಂತ ಕೊಡುತ್ತೆ. ಇದೆ ಹಿಂಗೆ ಎಲ್ಲ. ನಾನು ಇದ್ರ PDF ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮತ್ತು ಅದರಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಕೂಡ ಹಾಕಿರ್ತೀನಿ, ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಅದರಿಂದ ಗ್ರೂಪ್ ಜಾಯ್ನ್ ಆಗ್ಬೋದು. ಓಕೆನಾ.
ನಾನು ಇದೇ ಥರ ವೆರಿ ಇನ್ಫಾರ್ಮೇಟಿವ್ ವೀಡಿಯೋಗಳನ್ನು ಈ ಚಾನಲಲ್ಲಿ ಹಾಕ್ತಿರ್ತೀನಿ. ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈ ಕಡೆ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಸಬ್ಸ್ಕ್ರೈಬ್ ಅಂತ ಕೊಟ್ಬಿಟ್ಟು ಇಲ್ಲಿ ಆಲ್ ಅಂತ ಕೊಡಿ. ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.